ನಿಮಗೆ ಗೊತ್ತಿರುವ ಹಾಗೆ ಹಲ್ಲನ್ನು ಉಜ್ಜುವುದು ಬಹಳ ಮುಖ್ಯ, ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿದ್ದೇವೆಯಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವಿ. ಇವತ್ತು ನಾನು ಹಲ್ಲಿನ ಹೈಜೀನ್ ಮೇಂಟೈನ್ ಮಾಡಲು ಹಾಗೂ ಯಾವ ತರಹದ ಟೂತ್ ಬ್ರಷ್ ಅನ್ನು ಉಪಯೋಗಿಸುವುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ಮಾರ್ಕೆಟಲ್ಲಿ ವಿವಿಧ ರೀತಿಯ ಟೂತ್ ಬ್ರಷ್ಗಳು ಸಿಗುತ್ತದೆ. ಅದರಲ್ಲಿ ಮೊದಲನೆಯದು ಮ್ಯಾನ್ಯುವಲ್ ಟೂತ್ ಬ್ರಷ್, ಎಲೆಕ್ಟ್ರಿಕ್ ಟೂತ್ ಬ್ರಷ್ ಮತ್ತು ಕೆಲವು ಸ್ಪೆಷಲ್ ಟೂತ್ ಬ್ರಷ್, ಆರ್ಥೋಡಾಂಟಿಕ್ ಟೂತ್ ಬ್ರಷ್ ಹಾಗೂ ಮಕ್ಕಳಿಗೆ ಟೂತ್ ಬ್ರಷ್ ಸಿಗುತ್ತದೆ. ಅದು ಕರೆಂಟಿನ ಸಹಾಯದಲ್ಲಿ ಓಡುತ್ತದೆ. ನಿಮಗೆ ಎಕ್ಸ್ಟ್ರಾ ಹೆಲ್ಪ್ ಬೇಕಾದರೆ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅನ್ನು ಉಪಯೋಗಿಸಬಹುದು. ನಿಮ್ಮ ಬಾಯಿಯಲ್ಲಿ ಕ್ಲಿಪ್ ಇದ್ದರೆ ಆರ್ಥೋಡಾಂಟಿಕ್ ಬ್ರಷಸ್ ಉಪಯೋಗಿಸಬಹುದು. ನಾವು ಈಗ ಬ್ರಿಸಲ್ಸ್ ಬಗ್ಗೆ ಮಾತಾಡ್ತೇನೆ. ಬ್ರಿಸಲ್ಸ್ ಬ್ರಷ್ ಅನ್ನ ಮುಂದಿನ ಭಾಗದಲ್ಲಿ ಇರುತ್ತದೆ. ಅದು ಸಾಫ್ಟ್, ಮೀಡಿಯಂ ಮತ್ತು ಹಾರ್ಡ್ ರೀತಿಯಲ್ಲಿ ದೊರೆಯುತ್ತದೆ. ಡೆಂಟಿಸ್ಟ್ಗಳು ಸಾಫ್ಟ್ ಬ್ರಿಸಲ್ಸ್ ಇರುವ ಬ್ರಷ್ ಅನ್ನು ಉಪಯೋಗಿಸಲು ಸಲಹೆ ನೀಡುತ್ತಾರೆ. ಮೀಡಿಯಂ ಹಾಗೂ ಹಾರ್ಡ್ ಬ್ರಿಸಲ್ಸ್ ಇರುವ ಬ್ರಷ್ ಅನ್ನು ಉಪಯೋಗಿಸುವುದರಿಂದ ವಸಡಿಗೆ ಗಾಯವನ್ನು ಉಂಟು ಮಾಡಬಹುದು. ಅದರಿಂದ ಡೆಂಟಿಸ್ಟ್ ಸಲಹೆ ಇಲ್ಲದೆ ಅದನ್ನು ಉಪಯೋಗಿಸಬಾರದು. ಟೂತ್ ಬ್ರಷ್ ಅನ್ನ ತಲೆಯ ಅಳತೆ ಕೂಡ ಬಹಳ ಮುಖ್ಯ. ಸಣ್ಣ ತಲೆ ಇರುವ ಬ್ರಷ್ ಅನ್ನು ಸಣ್ಣ ಬಾಯಲ್ಲಿ ಉಪಯೋಗಿಸಬಹುದು. ಅದರ ತಲೆಯ ಹಲ್ಲಿನ ದವಡೆವರೆಗೂ ತಲುಪುತ್ತದೆ. ದೊಡ್ಡ ತಲೆ ಇರುವ ಬ್ರಷ್ಗಳು ಹಲ್ಲಿನ ಹಿಂದೆ ಇರುವ ದವಡೆವರೆಗೂ ತಲುಪುತ್ತಿಲ್ಲ. ಹಾಗಾಗಿ ಸಣ್ಣ ತಲೆ ಇರುವ ಬ್ರಷ್ ಅನ್ನು ಉಪಯೋಗಿಸಬೇಕು. ಇವಾಗ ನಾನು ಮ್ಯಾನ್ಯುವಲ್ ಹಾಗೂ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಬಗ್ಗೆ ಹೇಳುತ್ತೇನೆ. ಎರಡು ತರಹದ ಬ್ರಷ್ ಅನ್ನು ಹಲ್ಲು ಉಜ್ಜುವಿಕೆಗೆ ಬಳಸಬಹುದು. ಆದರೆ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅನ್ನು ಯೂಸ್ ಮಾಡುವುದರಿಂದ ಈಸಿಯಾಗಿ ಹಲ್ಲನ್ನು ಉಜ್ಜಬಹುದು. ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅನ್ನು ಸ್ಪೆಷಲಿ ಏಬಲ್ ಪೀಪಲ್ ಹಾಗೂ ಸಣ್ಣ ಮಕ್ಕಳಲ್ಲಿ ಉಪಯೋಗಿಸಬಹುದು. ನಿಮಗೆ ನಾರ್ಮಲ್ ಟೂತ್ ಬ್ರಷ್ ಉಪಯೋಗಿಸುವ ಅಭ್ಯಾಸವಿದ್ದರೆ ಅದನ್ನೇ ಉಪಯೋಗಿಸಿ. ನೀವು ನಿಮ್ಮ ಟೂತ್ ಬ್ರಷ್ ಅನ್ನು ಪ್ರತಿ 3 ರಿಂದ 4 ತಿಂಗಳಲ್ಲಿ ಬದಲಿಸಬೇಕು ಅಥವಾ ಬ್ರಷ್ ಅನ್ನ ಬ್ರಿಸಲ್ಸ್ ಹಾಳಾಗಿದ್ದರೆ ಬದಲಿಸಬೇಕು. ಹಾಳಾಗಿರುವ ಬ್ರಷ್ ಅನ್ನು ಉಪಯೋಗಿಸಿದರೆ ಹಲ್ಲಿನ ಸ್ವಚ್ಛತೆಗೆ ಪರಿಣಾಮ ಬೀಳುತ್ತದೆ. ಸೊ ನಿಮ್ಮ ಬ್ರಷ್ ಅನ್ನು ಪ್ರತಿ 3 to 4 ಮಂತ್ಸ್ಗೆ ಚೇಂಜ್ ಮಾಡಬೇಕು. ದಿನಕ್ಕೆ 2 ಬಾರಿ 2 ನಿಮಿಷದವರೆಗೆ ಬ್ರಷ್ ಮಾಡಬೇಕು. ಈಗ ನಾನು ಬ್ರಷ್ ಮಾಡಬೇಕು ಎಂದು ತಿಳಿಸುತ್ತೇನೆ. ಹಲ್ಲನ್ನು ರೌಂಡ್ ಮೋಷನ್ ಅಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗದವರೆಗೆ ಬ್ರಷ್ ಅನ್ನು ಮಾಡಬೇಕು. ಹಲ್ಲಿನ ಒಳಭಾಗದಲ್ಲಿ ಕೂಡ ಬ್ರಷ್ ಮಾಡಬೇಕು. ನಾಲಿಗೆ ಕೂಡ ಬ್ರಷ್ ಮಾಡಿ ಕ್ಲೀನ್ ಮಾಡಬೇಕು. ಈ ವಿಡಿಯೋದಲ್ಲಿ ಯಾವ ತರಹ ಬ್ರಷ್ ಅನ್ನು ಯೂಸ್ ಮಾಡಿ ಹೇಗೆ ಬ್ರಷ್ ಮಾಡಬೇಕು ಎಂಬುದನ್ನು ಹೇಳಿಕೊಟ್ಟಿದ್ದೇವೆ. ಮೊದಲನೇ ಯಾವ ತರಹದ ಬ್ರಷ್ ಅನ್ನು ಉಪಯೋಗಿಸಬೇಕು, ಯಾವ ಸಂದರ್ಭದಲ್ಲಿ ಉಪಯೋಗಿಸಬೇಕು ಎಂದು ಹೇಳಿದ್ದೇನೆ. ಮ್ಯಾನ್ಯುವಲ್, ಎಲೆಕ್ಟ್ರಿಕ್ ಹಾಗೆ ಆರ್ಥೋಡಾಂಟಿಕ್ ಟೂತ್ ಬ್ರಷ್ ಮಾರ್ಕೆಟಲ್ಲಿ ಸಿಗುತ್ತದೆ. ನಿಮಗೆ ಯೂಸ್ ಆಗುವ ಬ್ರಷ್ ಅನ್ನು ಯೂಸ್ ಮಾಡಬಹುದು. ಟೂತ್ ಬ್ರಷ್ ಅನ್ನ ಬ್ರಿಸಲ್ಸ್ ವಿವಿಧ ರೀತಿಯಲ್ಲಿ ದೊರೆಯುತ್ತದೆ. ಸಾಫ್ಟ್, ಮೀಡಿಯಂ ಹಾಗೂ ಹಾರ್ಡ್. ಇದರಲ್ಲಿ ಸಾಫ್ಟ್ ಬ್ರಿಸಲ್ಸ್ ಇರುವ ಬ್ರಷ್ ಅನ್ನು ಉಪಯೋಗಿಸಿದರೆ ಹಲ್ಲು ಕೂಡ ಸ್ವಚ್ಛವಾಗಿ ವಸಡಿಗೂ ತೊಂದರೆ ಬರುವುದಿಲ್ಲ. ಸಣ್ಣ ತಲೆ ಇರುವ ಬ್ರಷ್ ಅನ್ನು ಉಪಯೋಗಿಸಬೇಕು. ಹಾಗೆ ದಿನಕ್ಕೆ 2 ಬಾರಿ 2 ನಿಮಿಷವರೆಗೆ ಬ್ರಷ್ ಮಾಡಬೇಕು ಹಾಗೂ ರೌಂಡ್ ಮೋಷನ್ನಲ್ಲಿ ಹಲ್ಲು, ವಸಡು ಹಾಗೂ ನಾಲಿಗೆ ಕೂಡ ಕ್ಲೀನ್ ಮಾಡಬೇಕು. ಇವೆಲ್ಲವನ್ನು ಮಾಡುವುದರಿಂದ ಬಾಯಿಯ ಸ್ವಚ್ಛತೆಯನ್ನು ಕಾಪಾಡಬಹುದು. ಧನ್ಯವಾದಗಳು.